ಈಗ ಸರ್ಜರಿ ಮಾಡ್ಕೊಳಕ್ಕಿಂತ ಮುಂಚೆನೂ ಪೇಯ್ನು, ಸರ್ಜರಿ ಮಾಡಿಸಿ ಆ ಒಂದು ಪ್ರೋಸೆಸ್ ಕಂಪ್ಲೀಟ್ ಇದೆ ಅದರಲ್ಲೂ ಅವಾಗಲೂ ಪೇಯ್ನ್, ಸರ್ಜರಿ ಆದ್ಮೇಲೂ ಕೂಡ ಪೇಯ್ನ್ ಅವಶ್ಯ ಇಲ್ಲ ಅಂದರೆ ಅದು ಅಷ್ಟು ಕಷ್ಟಪಟ್ಟು ದುಡ್ಡು ಕಳ್ಕೊಂಡು ನೋವು ಅನುಭವಿಸೋದನ್ನೆಲ್ಲ ಮಾಡಿದ್ರು ಕೂಡ ಇನ್ನೇನು ಫಲ ಬರ್ತದೆ. ಸಿಂಪಲ್ ಆಗಿರೋ ಒಂದು ಬ್ಯಾಕ್ ಪೇಯ್ನ್ಗೆ ನಾವು ಇಷ್ಟೆಲ್ಲ ಮಾಡ್ಬೇಕಂತ ಅನ್ಸುತ್ತೆ. ಅದಕ್ಕೆ ನನ್ನ ಪ್ರಕಾರ ಹೇಳಿದ್ರೆ ನಿಮ್ಗೆ ಸರ್ಜರಿನೇ ಬೇಕಾಗಿಲ್ಲ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ರೆ ಜಯಣ್ಣ ಸರ್ ಅಂತ. ಏನಂದ್ರೆ ಇದು ನಾವು ಯಾವುದಕ್ಕೂ ಆಪೋಸಿಟ್ ಅಂತ ಅಲ್ಲ. ಒಂದು ಏನಾಗುತ್ತೆ, ಸೊಂಟ ನೋವು ಸ್ಟಾರ್ಟ್ ಆಗಿತ್ತು ಇವ್ರಿಗೆ. ಸೊಂಟ ನೋವು ಸ್ಟಾರ್ಟ್ ಆದಮೇಲೆ ಸರ್ಜರಿ ಮಾಡಿಸಿದ್ರು. ಒಂದ್ಸರಿ ಸರ್ಜರಿ ಮಾಡಿಸಿದ್ರು ಕೂಡ ಮತ್ತೆ ನೋವು ಕಡಿಮೆ ಆಗಿಲ್ಲ. ಮತ್ತೆ ಹೋಗಿ ಕೇಳುವಾಗ ಇನ್ನೊಂದ್ಸರಿ ಸರ್ಜರಿ ಹೇಳಿದ್ರು, ಸೆಕೆಂಡ್ ಸರ್ಜರಿ ಅದೂ ಆಯಿತು, ಆದರೂ ನೋವು ಕಡಿಮೆ ಆಗಿಲ್ಲ. ಇವಾಗ ಮತ್ತೆ ಇನ್ನೊಂದ್ಸರಿ ಇವರೇ ಬೇಸತ್ತು ಹೋಗಿಲ್ಲ, 2 ಸರಿ ಸರ್ಜರಿ ಮಾಡಿಸ್ಕೊಂಡು ಕೂಡ ನೋವು ಕಡಿಮೆ ಆಗಿಲ್ಲ, ಅದೇನಕ್ಕೆ ಹೋಗ್ಬೇಕು ಅಂತ. ಡಿಸ್ಕ್ ಬಲ್ಜ್ ಆಗಿದ್ದು, ಬೇಸಿಕಲಿ ಡಿಸ್ಕ್ ಬಲ್ಜ್ಗೆ. ಸೊ ನಮ್ಮ ಹಾಸ್ಪಿಟ್ಲಿಗೆ ಬಂದರು, ಒಂದ್ಸರಿ ಟ್ರೀಟ್ಮೆಂಟ್ ಕೊಟ್ಟಿವಿ, ಒಂದು 20% ನೋವು ಕಡಿಮೆ ಆಗಿದೆ. ಇವಾಗ ಅವ್ರದ್ದು ಏನು ಕಾಯಿಲೆ ಅಂತ ಇವತ್ತು ಬ್ಲಡ್ ರಿಪೋರ್ಟ್ ಬಂದಿದೆ. ಆ ಕಾಯಿಲೆಯ ಒಂದು ಮೂಲ ಕಾರಣಕ್ಕೆ ಹೋಗಿ ಅದನ್ನು ಅನಾಲಿಸಿಸ್ ಮಾಡಿದ್ವಿ. ಆ ಮೂಲ ಕಾರಣ ಗೊತ್ತಾಗಿದೆ. ಅದು ಮೂಲ ಕಾರಣ ಹೆಂಗಿದೆ ಅಂದರೆ ಇವರು ಬೇರೆ ಬೇರೆ ಸಮಸ್ಯೆಗಳು ಕೂಡ ಕನೆಕ್ಷನ್ ಆಗಿದೆ. ಸೊ ಅದನ್ನು ಸರಿ ಮಾಡೋದ್ರಿಂದ ಅವರಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ರಿಕವರಿ ಆಗ್ತಾರೆ. ಸೊ ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಾವು ಯಾವುದನ್ನ ಬೆಸ್ಟ್ ಸೊಲ್ಯೂಷನ್ ಅಂತ ಅಂದ್ಕೊಂಡು ಹೋಗುವಾಗ, ಅಂದರೆ ಲೈಕ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಇಂಪ್ಲಾಂಟ್ಸ್ ಹಾಕೋದಾಗ್ಬೋದು, ಅದೆಲ್ಲ ಮಾಡ್ಕೊಂಡು ಹೋಗುವಾಗ ಅದರಲ್ಲಿ ಅಷ್ಟು ಏನು ರಿಸಲ್ಟ್ ಬರ್ತಾ ಇಲ್ಲ. ಮತ್ತು ಆ ಒಂದು ಪೇಯ್ನು, ಆ ಒಂದು ಇದೆಲ್ಲ ಒಂದು ಕಂಪ್ಲೀಟಾಗಿ ಒಂದು ಇದೆ, ಒಂದು ಕಂಪ್ಲೀಟ್ ಪ್ರೊಸೀಜರ್ ಮಾಡೋಕ್ಕೆ ಈ ಕಡೆ ಎಲ್ಲನೂ ಪಾಕೆಟ್ ಖಾಲಿ ಆಗುತ್ತೆ, ಈ ಕಡೆ ಬಾಡಿನಲ್ಲಿ ಒಂದು ಸ್ಕಾರು ಆಗುತ್ತೆ. ಫೈನಲಿ ರಿಸಲ್ಟ್ ಮಾತ್ರ ಏನಿರಲ್ಲ, ಆ ಥರ ಒಂದು ಕಂಡೀಷನ್ ಆಗಿಬಿಡುತ್ತೆ. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ವಿ. ನಾನು ಒಬ್ಬನೇ ಹೇಳೋದಕ್ಕಿಂತ ಅವರು ಸ್ವಂತ ಆ ಒಂದು ಪ್ರೋಸೆಸ್ಸಲ್ಲಿ ಹೋಗಿ ಬಂದಿರತಕ್ಕಂಥವ್ರನ್ನ ಕೇಳಿ ಹೇಳುವಾಗ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸರ್ ನಾವು ಮಾತಾಡ್ಕೊಂಡು ನಮಸ್ಕಾರ ಸರ್. ನಿಮ್ಮೊಂದು ಪರಿಚಯ ಮಾಡ್ಕೊಳ್ಳಿ. ವಿಜಯನಗರ ಬೆಂಗಳೂರು ಜಯಣ್ಣ ಅಂತ. ಜೋರ ಮಾತಾಡ್ತೀವಿ. ವಿಜಯನಗರ ನಗರಬಾಯಿಂದ ಬೆಂಗಳೂರು ನಗರಬಾಯಿಂದ. ನಮಗೆ ಒಂದು ಸಲ 23 ಏಪ್ರಿಲ್ 22ನೇ ತಾರೀಕು ಆಪರೇಷನ್ ಆಯಿತು. L3, L4, L5 ಅಂತ. ಆಮೇಲೆ ಅವರು 2023 ಫೆಬ್ರವರಿ ಅವ್ರೇನು ಮಾಡಿದ್ರು, ಆಪರೇಷನ್ ಆಯಿತು. ಒಂದು 3 ತಿಂಗಳು ಚೆನ್ನಾಗಿತ್ತು. ಎಷ್ಟು ವರ್ಷದಿಂದ ನೋವಿತ್ತು ಸರ್ ಆಪರೇಷನ್? ಅವಾಗಲೇ ಸರ್ ರಿಟೈರ್ಡ್ ಆದಮೇಲೆ 21ಕ್ಕೆ ರಿಟೈರ್ಡ್ ಆಯಿತು. 21ಕ್ಕೆ ರಿಟೈರ್ಡ್ ಆಯಿತು. ಓಕೆ, ಏನು ಕೆಲಸ ಮಾಡ್ತೀವಿ? BMTC ಕೆಲಸ ಮಾಡ್ತೀವಿ. ಅವಾಗ ಪೈನ್ ಇಲ್ಲ? ಅವಾಗ ಪೈನ್ ಇಲ್ಲ. ರಿಟೈರ್ಡ್ ಆದ್ಮೇಲೆ ಸ್ಟಾರ್ಟ್ ಆಯಿತು. ಆಮೇಲೆ ತಿರುಗಿ ಒಂದು ವರ್ಷ ಹಿಂಗೆ ನಾವು ತಡ್ಕೊಂಡು ಸ್ವಲ್ಪ ಸುಮ್ಮನೆ ಇದ್ವಿ. ಆಮೇಲೆ ತಿರುಗಿ ಇನ್ನೊಂದು ಹಾಸ್ಪಿಟ್ಲ್ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಅವರು ಸ್ಕ್ರೂಗಳೆಲ್ಲ ಟೈಟ್ ಮಾಡಿಬಿಟ್ಟಿದ್ರು, ಮತ್ತು ರಾಡುಗಳು ಇದಾಕ್ಬಿಟ್ಟಿದ್ದಾರೆ, ಅವರು ಸ್ಕ್ರೂ ಹಾಕ್ಬಿಟ್ಟಾರೆ, ಇಲ್ಲಿ ಒಂದೇನೋ ಸ್ಕ್ರೂ ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇದು ಮಾಡೋದು. ಅದಕ್ಕೆ ನಾವು ತಿರುಗಿ ಹೋಗಿ ಅವರು ರಿಮೂವ್ ಮಾಡಿಸ್ಬಿಟ್ಟು ತಿರುಗಿ ಇನ್ನೊಂದ್ಸಲ ಆಪ್ರೇಷನ್ ಮಾಡೋದು. 2024 ಫೆಬ್ರವರಿ 18ನೇ ತಾರೀಕು. 2023 ಫೆಬ್ರವರಿ ಒಂದ್ಸರಿ ಮಾಡಿದ್ದು, ಮತ್ತೆ 2024 ಏಪ್ರಿಲ್ 18ಕ್ಕೆ. ಏಪ್ರಿಲ್ 18, 2024 ಅಂದರೆ 1 ವರ್ಷ 2 ತಿಂಗಳಾದ್ಮೇಲೆ ಈ ರೀಸರ್ಜರಿ ತಿರುಗಿ ಮಾಡಿಸಿದ್ವಿ. ಅವಾಗಲೂ ಒಂದು 4 ತಿಂಗಳು ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ. ಅಂದರೆ ಓಡಾಡೋಕ್ಕಾಗಲ್ಲ, ಮಂಡಿ ನೋವು ಬರ್ತವೆ, ಸೊಂಟ ನೋವು, ಅದರಿಂದ ಎಲ್ಲೂ ಹೋಗೋಕ್ಕಾಗಲ್ಲ. ಅದರಿಂದ ಈಗ ನಿಮ್ಮ ಯೂಟ್ಯೂಬ್ ನೋಡ್ಕೊಂಡು ಈಗ. ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಸರ್ಜರಿ ಹೇಳಿದಾಗ ನಿಮಗೆ ಯಾವ ಥರ ಅನಿಸ್ತು ಸರ್? 2022ನಲ್ಲಿ ಬ್ಯಾಕ್ ಪೇನ್ ಬಂತು, 2021ಗೆ ನೀವು 21 ಒಂದು ವರ್ಷ ಪೇನ್ ಅನುಭವಿಸಿದ್ರ, ಹಂಗೆ ನೋಡ್ಕೊಂಡು ಫಿಸಿಯೋಥೆರಪಿ ಅದೆಲ್ಲ ಮಾಡ್ಕೊಂಡು ಮ್ಯಾನೇಜ್ ಮಾಡಿದ್ರ. ಸೊ ಅದು ಯಾವುದು ಕಮ್ಮಿ ಆಗಿದ್ದಿರುವಾಗ ಅವಾಗ ನಿಮಗೆ ಸರ್ಜರಿ ಸರ್ಜರಿ ಮಾಡಿಸಿದ್ವಿ. ಅದು ಒಂದು 3-4 ತಿಂಗಳು ಚೆನ್ನಾಗಿತ್ತು. ಪೇನ್ ಆಮೇಲೆ ಮಾಮೂಲು ಪೇನ್ ಸ್ಟಾರ್ಟ್ ಆಯಿತು. 1 ವರ್ಷ ಹಂಗೂ ತಿರುಗಿ ತರ್ತೀವಿ. ಓಕೆ. ಆಮೇಲೆ ತಿರುಗಿ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ನೋಡಿದಾಗ ಅವರು ಒಂದು ಮಾಡಿದ್ರು. ಅವರು ಟೈಟಾನಿಕ್ ಸ್ಕ್ರೂ ಹಾಕಿ ಫೀಲ್ಡ್ ಹೇಳ್ಬಿಟ್ಟು ಟೈಟಾನಿಕ್ ಸ್ಕ್ರೂ ಹಾಕಿ ಅವೆಲ್ಲ ರಿಮೂವ್ ಮಾಡಿ ಹಳೆದೆಲ್ಲ ಹಳೇದು ಯಾವ ಥರ ಆಗ್ತಿದ್ರು? ಮತ್ತೇನೋ ಇದ್ರದ್ದು ಹಾಕಿದ್ರಂತ ಸರ್, ಅಲ್ಲೇ ಸ್ಕ್ರೂ ಹೇಳಿದ್ರು. ಓಕೆ. ಮತ್ತು ಸ್ಕ್ರೂ ಸಿಕ್ಕಾಪಟ್ಟೆ ಟೈಟ್ ಮಾಡಿಬಿಡ್ತಾರೆ, ಅದೆಲ್ಲ ತಿಳಿಸಿ ರಿಮೂವ್ ಮಾಡಿ ಇದನ್ನು ಹಾಕ್ಸಿದ್ದೆ. ಇದು 4 ತಿಂಗಳು ಚೆನ್ನಾಗಿತ್ತು. ಆಮೇಲೆ ತಿರುಗಿ ಹೊರಡೋಕ್ಕೆ ಆಗಲ್ಲ. ಫಸ್ಟ್ SS ಆಮೇಲೆ ಇದು ಟೈಟಾನಿಯಂ.
ತಿರುಗಿ ಒಂದು 4 ತಿಂಗಳು ಚೆನ್ನಾಗಿತ್ತು. ಆಮೇಲೆ ತಿರುಗಿ ಮತ್ತೆ ಶಟ್ ಆಯಿತು. ಓಕೆ. ಮತ್ತೆ ಕಾಲಿನ ಭಾಗ ಹಾಂ ಮಂಡಿಯಿಂದ ಪಾದ ಅಂದರೆ ಮಂಡಿಯಿಂದ ಆಲ್ಮೋಸ್ಟ್ ಇಲ್ಲಿ ಮೀನ್ಕಂಡ ಸೇರಿ ಅಲ್ಲಿವರೆಗೂ ಬರ್ತಾ ಇದೆ. ಎರಡು ಕಡೆ ಇದೆ. 2 ಕಡೆ ಇದೆ, 2 ಕಾಲು ಇದೆ. ಓಕೆ. ಫಸ್ಟ್ ಟೈಮು ಸರ್ಜರಿ ಮಾಡಿಸ್ಕೊಳ್ಳೋ ಟೈಮಲ್ಲಿ ನಿಮಗೆ ಅದು ಮಾಡಿಸ್ಕೊಂಡ್ರೆ ನನಗೆ ವಾಸಿ ಆಗುತ್ತೆ ಅಂತ ಮನಸ್ಸಿಗೆ ಡಾಕ್ಟ್ರ್ ಹೇಳಿದ್ರು ಇಲ್ಲ ಮಾಡಿಸ್ಲೇಬೇಕಿಲ್ಲ. ಅವಾಗ ಅವ್ರೇನು ಅಂದ್ಬಿಟ್ಟು ನಾವು ಮಾಡಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ? ಅವ್ರೇನು ಇಲ್ಲ ಮಾಡಿಸ್ಲೇಬೇಕು. ಹಾಂ ಹಾಂ ಮರಗಳು ಬ್ಲಡ್ ಸ್ಟಾಕ್ ಆಗ್ಬಿಟ್ಟದೆ, ಬ್ಲಡ್ ಎಲ್ಲ ಸ್ಟಾಕ್ ಆಗಿದೆ, ಮಾಡಿಸ್ಲೇಬೇಕು. ಮಾಡಿಸ್ಮೇಲೆ ಓಕೆ. ಬ್ಲಡ್ಡು ಬಂತು ಸ್ವಲ್ಪ ಈಚೆ, ರಕ್ತ ತಿಳಿದು ಹಾಂ ಹಾಂ ಒಂದು 3 ತಿಂಗಳು 4 ತಿಂಗಳು ಚೆನ್ನಾಗಿತ್ತು. ಹೀಗೆ ಮತ್ತೆ ಅದೇ ಥರನೇ ಆಯಿತು. ಮತ್ತೆ ಇನ್ನೊಂದ್ಸರಿ ಹೋದಾಗ ಅದು ಫಸ್ಟು ಸರ್ಜರಿ ಸರಿಯಾಗಿಲ್ಲ, ಸರಿಯಾಗಿಲ್ಲ ಅಂತ ಬೇರೆ ಇನ್ನೊಂದು ಸರ್ಜರಿ, ಇನ್ನೊಂದು ಸೇಮ್ ಡಾಕ್ಟರ್ ಎಲ್ಲ ಬೇರೆ ಡಾಕ್ಟರ್. ಬೇರೆ ಕಡೆ. ಓಕೆ. ಸೊ ಅದು ಮಾಡಿದಾಗಲೂ ಕೂಡ ನಿಮಗೆ ಏನು ಯಾವ ಥರ ಇದೆ? ಫಸ್ಟ್ ಮಾಡಿದಾಗ ಎಷ್ಟು ದಿನ ಕಮ್ಮಿ ಆಗಿತ್ತು? ಅದೇ ಒಂದು 3-4 ತಿಂಗಳು ಸರ್. ಹಾಂ ಆರಾಮಿತ್ತು. ಆರಾಮಿದೆ. ಓಕೆ. ಅಂದರೆ ಓಡಾಡ್ತಾನಿಲ್ಲ, ಮನೆ ಹತ್ರ ಓಡಾಡಿ ಅಂತ ಹೇಳಿ ಹಾಂ ಹಾಂ ಮನೆ ಹತ್ರ ಓಡಾಡ್ಕೊಂಡು ರೆಸ್ಟ್ ತಗೊಂಡಿದ್ದು. ಆಮೇಲೆ ಆಚೆ ಹೋಗ್ಬೇಕಾದ್ರೆ ಆಗ್ತಾನೆ ಇಲ್ಲ. ಮತ್ತೆ ಇದು ಸೆಕೆಂಡ್ ಅದು ಮತ್ತೆ ಒಂದು 7-8 ತಿಂಗಳು ಮತ್ತೆ ಪೈನ್ ಅನ್ಭವಿಸಿದೆ. ಒಂದು ವರ್ಷದಲ್ಲಿ 4 ತಿಂಗಳು ಪೈನ್ ಕಮ್ಮಿ ಇದೆ. ಮತ್ತೆ ಇನ್ನೊಂದ್ಸರಿ ಹೋದಾಗ ಅವಾಗ ಇನ್ನೊಂದ್ಸರಿ ಸರ್ಜರಿ ಮಾಡೋದು. ಟೈಟಾನಿಯಂ ಸ್ಕ್ರೂ ಅಲ್ಲಿ ಹಾಕ್ಬೇಕು, ಟೈಟಾನಿಯಂ ಪ್ಲೇಟ್ ಹಾಕ್ಬೇಕಂತ ಹೇಳಿದೆ. ಇದು ಹಿಂಗೆಲ್ಲ ನಿಮ್ಗೆ ಯಾಕೆ ಇನ್ನೊಂದ್ಸರಿ ಸರ್ಜರಿ ಮಾಡಿಸ್ಕೊಂಡ್ರೆ ವಾಸಿ ಆಗ್ಬೋದು ಅಂತ ಮತ್ತೆ ಇನ್ನೊಂದ್ಸರಿ ಭರವಸೆ ಬಂದಿದೆ? ಓಕೆ. ಸೆಕೆಂಡ್ ಟೈಮ್ ಸರ್ಜರಿ ಆಗಿ ಎಷ್ಟು ದಿನ ಪೈನ್ ಕಮ್ಮಿ ಇತ್ತು? 4-5 ತಿಂಗಳು. 4 ತಿಂಗಳು. ಮತ್ತೆ ನೀವು ಇನ್ನೊಂದ್ಸರಿ ಹೋದ್ರೆ ಸರ್ ಇನ್ನೊಂದ್ಸಲ ಯಾಕೆಂದ್ರೆ ಅದೇ ಪಾಯಿಂಟೇ ಬೇಕು. ಯಾಕಂದ್ರೆ ನೀವು 2 ಸರಿ ಆಪರೇಷನ್ ಪೈನ್ ಅನುಭವಿಸ್ಬೋದು. ತಿರುಗಿ ಇನ್ನೊಂದ್ಸಲ ಹೋಗೋದೇ ಬೇಡ, ಈ ಪೈನ್ ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಓಕೆ. ಸೊ ಅಂದರೆ ನೀವು ಅಡ್ಮಿಟ್ ಆಗಿದ್ರಿ, ಆಪರೇಷನ್ ಥಿಯೇಟರ್ ಒಳಗೆ ಹೋಗಿದ್ರೆ, ಅನೆಸ್ಥೀಸಿಯಾ ತಗೊಂಡಿದ್ರಿ, ಎಲ್ಲ ಒಂದು ಕಂಪ್ಲೀಟ್ ಪ್ರೊಸೆಸ್ಸಿಗೆ ಬಂದಿದ್ದೀವಿ. ಜನಸಾಮಾನ್ಯರಿಗೆ ಅದು ಒಂದು ಅರಿವಿರೋದಿಲ್ಲ. ಅಂದರೆ ಅದರ ಹೆಂಗಿರುತ್ತೆ ಅಂತ ಒಂದು ಭಯ ಇರುತ್ತೆ ಮನಸ್ಸಲ್ಲಿ. ಇವಾಗ ಅಡ್ಮಿಷನ್ ಆದಮೇಲೆ ಡೈರೆಕ್ಟಾಗಿ ಅನೆಸ್ಥೀಸಿಯಾದು ಮತ್ತು ಆಪರೇಷನ್ ಥಿಯೇಟ್ರ್ ಒಳಗಡೆ ಅರಿವಳಿಕೆ ಕೊಡೋದು ಆ ಥರದ್ದೆಲ್ಲ ಮಾಡ್ತಾರೆ. ಈ ಥರ ಎಲ್ಲ ಮಾಡಿದಾಗ ಇಷ್ಟು ಕಂಪ್ಲೀಟ್ ಪ್ರೋಸೆಸ್, ಇಷ್ಟು ಕಾಂಪ್ಲೆಕ್ಸ್ ಪ್ರೋಸೆಸ್ ಹೋಗ್ಬೇಕನ್ಸುತ್ತೆ. ಸಿಂಪಲ್ ಆಗಿರೋ ಒಂದು ಬ್ಯಾಕ್ ಪೈನ್ಗೆ ನಾವು ಇಷ್ಟೆಲ್ಲ ಮಾಡ್ಬೇಕಂತ ಅನ್ಸುತ್ತೆ. ಸೊ ಅದು ನಮ್ಮ ಒಂದು ಜನಕ್ಕೆ ಆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ನೀವು ಒಂದು ಆ ಪ್ರೋಸೆಸ್ಗೆ ಹೋಗಿ ಬಂದಿದ್ದೀರ. ಆ ಪ್ರೋಸೆಸ್ಗೆ ಹೋಗಿ ಬಂದಿರೋದ್ರಿಂದ ನಿಮ್ಮ ಒಂದು ಅನುಭವ ಸಿಗುತ್ತೆ. ಸೊ ಅದು ಹೆಂಗಿತ್ತು ಸರ್ ಆ ಪ್ರೋಸೆಸ್, ಅಡ್ಮಿಷನ್ನು, ಆಪರೇಷನ್ ಥಿಯೇಟ್ರು, ಅದರಲ್ಲಿ ನಿಮ್ಮ ಅನುಭವ ಹೆಂಗಿತ್ತು ಸರ್? ಚೆನ್ನಾಗಿ ಆಗ್ಬೋದು ಅಂತ ಅಂದ್ಬಿಟ್ಟು ಹೋಗಿದ್ವಿ. ಹಾಂ. ತಿರುಗಿ 3 ತಿಂಗಳು 4 ತಿಂಗಳು ಆದ್ಮೇಲೆ ತಿರುಗಿ ಹಿಂಗೆ ಆಗುತ್ತೆ ಅಂತ ಯಾರು ಗೊತ್ತು? ಗೊತ್ತಿರಲ್ಲ. ಅದರಿಂದ ಹೋಗಿ ಅನುಭವಿಸ್ಬೋದು. ಯಾವ ಥರ ಅನುಭವಿಸಿದ್ರು? ಅದೇ ಪೇಯ್ನ್, ಆಪರೇಷನ್ ಮಾಡಿದ್ರು ಪೇಯ್ನು, ಮತ್ತು ತಿಂಗಳಾನ್ಗಟ್ಟಲೆ ಪೇಯ್ನ್ ಅನುಭವಿಸ್ಬಿಟ್ಟು. ಆಪರೇಷನ್ ಮಾಡಿದ್ರೆ ಪೇಯ್ನ್ ಇತ್ತು? ಆಪರೇಷನ್ ಅನಾಸ್ಥೆಸಿಯಾ ಕೊಟ್ಟಿದ್ರು, ಪೇಯ್ನ್ ಅಷ್ಟೇ ಕಾಣಿಸ್ತಾ ಇಲ್ಲ. ಆಪರೇಷನ್ ಮಾಡಿ ವಾರ್ಡ್ಗೆ ವಾರ್ಡಿಗೆ ಶಿಫ್ಟ್ ಅವಾಗ ಪೇಯ್ನ್ ಇರುತ್ತೆ? ಅವಾಗ ಪೇಯ್ನ್ ಇರುತ್ತೆ. ಆ ಪೇಯ್ನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕಟ್ ಮಾಡಿರ್ತಾರೆ ಫ್ರೆಶ್ಶಾಗಿ, ಹೊಸ ಸ್ಕೂಲಲ್ಲಿ ಹಾಕಿ ಟೈಟ್ ಮಾಡಿರ್ತಾರೆ. ಅದಾದಮೇಲೆ 3 ಮಂತ್ಸ್ ಆದಮೇಲೆ ಒಂದು 4 ಮಂತ್ಸ್ವರೆಗೂ ಪೇಯ್ನ್ ಇರಲಿಲ್ಲ, ಮತ್ತೆ ಆಯಿತು. ಮತ್ತೆ ನೀವು ಮತ್ತೆ ಆ ಒಂದು ಪ್ರೋಸೆಸ್ಗೆ ಯಾಕೆ ಮತ್ತೆ ಇನ್ನೊಂದ್ಸರಿ ಹೋಗ್ಬೇಕು ಅಂತ ಒಂದು ಮನಸ್ಸಿಗೆ ನೀವೇ ತಗೊಂಡು ಹೋಗಿಲ್ಲ. ಸರ್ ನಿಮ್ಮದು ಇವತ್ತು ರಿಸಲ್ಟ್ ಬಂದಿದೆಯಲ್ಲ, ಬ್ಲಡ್ ರಿಪೋರ್ಟು, ಇದರಲ್ಲಿ ಬೇಸಿಕಲಿ ಬಂದು ಮಲ್ಟಿಪಲ್ ಡಿಸ್ಕ್ ಡಿಜೆನರೇಟಿವ್ ಚೇಂಜಸ್ ಅಂತ, ಅಂದರೆ MRI ನೆಲ್ಲ ಬಂದಿದೆ. ಅಂದರೆ ಡಿಸ್ಕ್ಗಳು ಸ್ವಲ್ಪ ಸವಿತಾ ಇದ್ದಾವೆ, ಊದ್ಕೊಂಡಿದ್ದಾವೆ ಅಂತ. ಅಂದರೆ ಅಲ್ಲಿ ಸವಿತಾ ಬರುವಾಗಲೇ ಊತ ಬರೋದು, ಊದ್ಕೊಂಡಿರ್ತಲ್ಲ ಡಿಸ್ಕ್. ಅದೇನಕ್ಕೆ ಊದ್ಕೊಳುತ್ತೆ ಅಂದರೆ ಒಂದು ಡಿಸ್ಕ್ ಅಲ್ಲ, ಮಲ್ಟಿಪಲ್, L1 ಇಂದ ಹಿಡಿದು S1 ಎಲ್ಲ ಡಿಸ್ಕ್ ಊದ್ಕೊಂಡಿದ್ದಾವೆ. ಜಾಸ್ತಿ ಇದಿರೋದು ಕೆಲವೊಂದು ಅಲ್ಲಿ L2, L3, L4, L5 ಅವು ಜಾಸ್ತಿ ಇರೋದು. ನಿಮ್ಗೆ ಯಾಕೆ ನಿಮ್ಗೆ ಏನಕ್ಕೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು, ಇನ್ಸ್ಪೈಟ್ ಆಫ್ ಇವಾಗ ಅಲ್ಲಿ ಊದ್ಕೊಂಡಿದೆ ಡಿಸ್ಕು, ಅದನ್ನ ಕಟ್ ಮಾಡಿ ಅಲ್ಲಿ ಪ್ಲೇಟ್ ಹಾಕಿದ್ರು ಕೂಡ ಪೇನ್ ಕಮ್ಮಿ ಆಗಿಲ್ಲ. ಯಾಕಂದ್ರೆ ಆ ಊತ ಹಾಗೆ ಇದೆ, ಆ ಊತ ಹೋಗಿ ಕಟ್ ಮಾಡಿರ್ತೀವಿ, ಆ ಊತ ಯಾವ ಕಾರಣದಿಂದ ಆಗ್ತಾ ಇದೆ ಆ ಕಾರಣ ಹಂಗೆ ಇದೆ. ಈ ಕಾರಣ ಹಂಗೆ ಇರೋದ್ರಿಂದ ಮತ್ತೆ ಊದ್ಕೊಂತ ಇದೆ. ಹಾಗಾಗಿ ಪೇನ್ ಮತ್ತೆ ರಿಪೀಟ್ ಬರ್ತದೆ. ಇವಾಗ ಇನ್ನೊಂದ್ಸರಿ ಹೋದ್ರೆ ಸುಮ್ಮನೆ ಇನ್ನೊಂದ್ಸರಿ ಹೋಗ್ಬೇಕಂತ ಸುಮ್ಮನೆ ನೀವು ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ಹೋದ್ರು, ಪ್ರಯೋಗಕ್ಕೋಸ್ಕರ ಹೋದ್ರು ಕೂಡ ಇನ್ನೊಂದ್ಸರಿ ಇದು ಟೈಟಾನಿಯಂ ಅಥವಾ ಇನ್ನೊಂದು ಯಾವುದೋ ಒಂದು ದೊಡ್ಡದು ಮೇಲಿಂದ ಕೆಳಗೆ ಫಿಕ್ಸ್ ಮಾಡಬೇಕು, ಮತ್ತು ಲೆಫ್ಟ್ ಟೈಮ್ ಬಗ್ಗಕ್ಕೆ ಬರಲ್ಲ, ಎದ್ದೇಳಕ್ಕೆ ಬರಲ್ಲ, ಈ ಥರ ಒಂದು ಹೇಳಿ ಬರುತ್ತೆ. ಬಟ್
ಆ ಊತನ ನಾವು ಇಳಿಸ್ಬೇಕು. ನ್ಯಾಚುರಲ್ ಆಗಿ ಉಳಿಸಕ್ಕಾಗತ್ತ ಆ ಊತನ ಡಿಸ್ಕ್? ಯಾಕೆ ಊತ ಬಂದ್ರೆ ಅಲ್ಲಿ ರಕ್ತ ಆಡ್ತಾ ಇಲ್ಲ. ರಕ್ತ ಇಂಪ್ರೂವ್ಮೆಂಟ್ ಮಾಡಕ್ಕೆ ನಾವು ಏನು ಮಾಡೋದು? ರಕ್ತ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ನಾವು ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ನಾವು ನಿಮಗೆ ಒಂದು 2-3 ಸರಿ ಒಂದ್ಸರಿ ಇಂಜೆಕ್ಷನ್ ಕೊಟ್ಟಿರೋದು ಒಂದೇ ಸರಿ ಅಲ್ವಾ? ಅದಕ್ಕೆ ನಿಮ್ಗೆ ಎಷ್ಟು ಕಮ್ಮಿ ಆಗಿದೆ? 20% ಕಮ್ಮಿ ಆಯ್ತು. ಸೊ ಬೆಟರ್ ಅನಿಸ್ತಾ ಇದೆ. ಓಕೆ. ಅದು ಯಾಕೆ ಊದ್ಕೊಂಡಿದೆ, ಯಾಕೆ ರಕ್ತ ಕಡಿಮೆ ಆಯ್ತು ಅಂದರೆ ಫೈನಲಿ ಬಂದು ಯಾವುದೇ ಕಾಯಿಲೆ ಆದರೂ ಊಟಕ್ಕೆ ಬರುತ್ತೆ, ಫುಡ್ಡಿಗೆ ಬರುತ್ತೆ. ಫುಡ್ಡಲ್ಲಿ ಕೆಲವು ಅಂಶಗಳು ನಿಮ್ಮ ರಿಪೋರ್ಟಲ್ಲಿ ತೋರಿಸ್ತಿರ್ತಕ್ಕಂಥ ಅಂಶದಲ್ಲಿ ಇನ್ಸುಲಿನ್ ಹಾರ್ಮೋನ್ ಜಾಸ್ತಿ ಇದೆ. ಇನ್ಸುಲಿನ್ ಹಾರ್ಮೋನ್ ಜಾಸ್ತಿ ಇರುವಾಗ ಇನ್ಸುಲಿನ್ ಹಾರ್ಮೋನು ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಬಿಕಾಸ್ ಆಫ್ ನಮ್ಮ ಆಹಾರ ವಿಧಾನ ಮತ್ತು ಜೀವನ ಶೈಲಿ ಅಲ್ಲಿಗೆ ಬರುತ್ತೆ. ಆಹಾರದಲ್ಲಿ ಚೇಂಜಸ್ ಮಾಡ್ಕೊಂಡಿಲ್ಲ ಅಂದರೆ ಅವಾಗ ಇನ್ಸುಲಿನ್ ಜಾಸ್ತಿ ಇರುತ್ತೆ. ಇನ್ಸುಲಿನ್ ಜಾಸ್ತಿ ಇರುವಾಗ ಎಲ್ಲ ಕಡೆಗೂ ಸ್ವಲ್ಪ ರಕ್ತ ಕಡಿಮೆ ಆಗ್ತಾ ಹೋಗುತ್ತೆ. ಸೊಂಟಕ್ಕಾಗಲಿ ಅಥವಾ ಮಂಡಿಗಾಗಲಿ ಅಥವಾ ಇವನ್ ಬೇರೆ 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 ಪಾರ್ಟ್ಸ್ಗಳಿಗೆ ಆ ಥರ ಹೋಗ್ತಾ ಹೋಗುತ್ತೆ. ಆಮೇಲೆ ಅದಕ್ಕೆ ನೀವು ಇನ್ನೊಂದು ಹೇಳ್ಬೇಕಂದ್ರೆ ಬಿ ಪಿ ಬಂದಿರೋದು ಕೂಡ ಇನ್ಸುಲಿನ್ ಜಾಸ್ತಿ ಇರೋದು. ಅದು ಅವಾಗಿಂದ ಸ್ಟಾರ್ಟ್ ಆಗಿರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅವಾಗಿಂದ ಇರುತ್ತೆ, ನಮ್ಗೆ ಗೊತ್ತಿರಲ್ಲ. ಮತ್ತೆ ತಗೊಂತಾ ಇರುತ್ತೆ, ಹಂಗೆ ಮ್ಯಾನೇಜ್ ಆಗ್ತಾ ಇರುತ್ತೆ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹಂಗೆ ಜಾಸ್ತಿ ಆಗ್ತಾ ಹೋಗಿ ಏನಾದರೂ ಒಂದು ಈ ಥರ ಒಂದು ಅತಿರಿಕೆ ನನ್ನ ಪ್ರಕಾರ ಹೇಳಿದ್ರೆ ನಿಮ್ಗೆ ಸರ್ಜರಿನೇ ಬೇಕಾಗಿತ್ತು. ಬೇಕಾಗಿರಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ. ಸೊ ಹಂಗೆ ಸರ್ಜರಿನೇ ಇಲ್ದಿರೋ ಒಂದು ಕಾಯಿಲೆಗೆ ಸರ್ಜರಿ ಮಾಡಿಸ್ಕೊಂಡು ಅಷ್ಟು ಸ್ವಲ್ಪ ಸಪೋರ್ಟ್ ಮಾಡ್ತಕ್ಕಂಥ ಸ್ಥಿತಿ ಆಗಿದೆ. ಬಟ್ ಬಿಕಾಸ್ ಆಫ್ ಯಾಕಂದರೆ ಗೊತ್ತಿಲ್ಲ ನಮಗೆ ಅದು ಹೆಂಗೆ ಇರೋದು ಗೊತ್ತಿಲ್ಲ. ಆ ಒಂದು ಅವೇರ್ನೆಸ್ ನಾವು ಜನಗಳಿಗೆ ಕ್ರಿಯೇಟ್ ಮಾಡಿದರೆ ಆ ಒಂದು ಕಂಪ್ಲೀಟ್ ಈಗ ಸರ್ಜರಿ ಮಾಡ್ಸ್ಕೊಳಕ್ಕಿಂತ ಮುಂಚೆನೂ ಪೇಯ್ನು, ಸರ್ಜರಿ ಮಾಡಿಸಿ ಆ ಒಂದು ಪ್ರೋಸೆಸ್ ಕಂಪ್ಲೀಟ್ ಇದೆ, ಅದರಲ್ಲೂ ಅವಾಗಲೂ ಪೇಯ್ನ್, ಸರ್ಜರಿ ಆದ್ಮೇಲೂ ಕೂಡ ಪೇಯ್ನ್ ಅವಶ್ಯ ಇಲ್ಲ ಅಂದರೆ ಅದು ಅಷ್ಟು ಕಷ್ಟಪಟ್ಟು ದುಡ್ಡು ಕಳ್ಕೊಂಡು ನೋವು ಅನುಭವಿಸ್ಕೊಂಡೆಲ್ಲ ಮಾಡಿದರೂ ಕೂಡ ಇನ್ನೇನು ಫಲ ಬರ್ತದೆ? ಅದು ನಮ್ಮ ಪ್ರಶ್ನೆ. ಸೊ ಇವಾಗ ನೀವು ಬೆವರ್ತೀರ, ಎಕ್ಸೆಸಿವ್ ನಾರ್ಮಲ್ಗಿಂತ ಜಾಸ್ತಿ ಬೆವರ್ತೀರ, ಇದೆಯಲ್ಲ ಬೆವರ್ದಿದ್ದೀರ, ಅದು ಬಿಕಾಸ್ ಆಫ್ ಓವರ್ ಇನ್ಸಿಡೆಂಟ್. ಆಮೇಲೆ ಈ ಸ್ಕಿನ್ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ನಾರ್ಮಲ್ ಸ್ಕಿನ್ ಅಲ್ಲ, ನಾರ್ಮಲ್ ಸ್ಕಿನ್ ಇದಕ್ಕಿಂತ ಸ್ವಲ್ಪ ಲೈಟ್ ಆಗಿರುತ್ತೆ, ಇದು ಸ್ವಲ್ಪ ಜಾಸ್ತಿ ಡಾರ್ಕ್ ಇದೆ. ಮತ್ತು ಇಲ್ಲಿ ಸ್ಕಿನ್ ಟ್ಯಾಗ್ ಎಲ್ಲ ಇರೋದು ಇದೆಲ್ಲನೂ ಕೂಡ ಇನ್ಸುಲಿನ್ ಸಿಂಪ್ಟಮ್ಸ್. ಇನ್ಸುಲಿನ್ ಹಾರ್ಮೋನ್ ಜಾಸ್ತಿ ಇದೆ. ಇನ್ಸುಲಿನ್ ಹಾರ್ಮೋನ್ ಯಾಕೆ ಜಾಸ್ತಿ ಇದೆ ಅಂದರೆ ನೀವು ಊಟದಲ್ಲಿ ಪಥ್ಯ ಹೇಳಿದ್ನಲ್ಲ, ಅದು ಏನನ್ನ ಜಾಸ್ತಿ ತಗೊಂತು ನಾವು ಅವಾಯ್ಡ್ ಮಾಡಕ್ಕೆ ಹೇಳಿದಲ್ಲ, ಏನನ್ನೆಲ್ಲ ಬಿಟ್ಟಿದ್ರು? ಟೀ, ಕಾಫಿ ಓಕೆ, ಮಜ್ಜಿಗೆ ಮಾತ್ರ ಕುಡಿತಾ ಇಲ್ಲ, ಓಕೆ, ಹಾಲು ಕುಡಿತಾ ಇಲ್ಲ, ಮೊಸರು ತಿಂತಾ ಇಲ್ಲ. ಮುಂಚೆ ತಗೊಂತ ಇದ್ರ? ಹಾಲು ತಗೊಂತ ಇದ್ರಿ? ಹಾಲು ತಗೊಂತ ಇಲ್ಲ, ಕಾಫಿ ಟೀ ಮಾತ್ರ ಒಂದು 3 ಟೈಮ್ ತಗೊಂತಾ ಇಲ್ಲ. ಓಕೆ. 8ನೇ ತಾರೀಕಿಂದ ಫುಲ್ ಬಿಟ್ಟಿದ್ದಾರೆ. ಏನೊಂದು ದಿವಸ. ಓಕೆ. ಮಜ್ಜಿಗೆ ಮಾತ್ರ ಸಾಕಷ್ಟು. ಹಾಂ, ಓಕೆ, ದಟ್ ಈಸ್ ಜಾಸ್ತಿ ತಗೋಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಚಪಾತಿ ಅವೆಲ್ಲ ಏನು ತಿಂತಾ ಇಲ್ಲ. ಮುಂಚೆ ತಗೊಂತ ಇದ್ರ? ಮುಂಚೆ. ಓಕೆ. ನಿಮಗೆ ಈ ಒಂದು ಫುಡ್ ಬಗ್ಗೆ ಇವಾಗ ಏನು ಬಿಟ್ಟಿದ್ರಲ್ಲ, ಇವಾಗ ನೀವು 20% ಪೇಯ್ನ್ ವಾಸಿ ಆಗಿರೋದು ಬಂದು ಇದನ್ನು ಬಿಟ್ಟಿರೋದ್ರಿಂದ, ಇವಾಗ ಏನು ಇದರಿಂದನೇ ಡಿಸ್ಟ್ರಿಬ್ಯೂಟ್ ಸವಿತಾ ಇದ್ದಿದ್ದು, ಇದರಿಂದನೇ ಇನ್ಸುಲಿನ್ ಹಾರ್ಮೋನ್ ಜಾಸ್ತಿ ಆಗ್ತಿದ್ದು, ಇದನ್ನು ನೀವು ಬಿಟ್ಟಿರೋದ್ರಿಂದ ನಿಮಗೆ 20% ರಿಸಲ್ಟ್ ಬಂದಿರುತ್ತೆ. ಹಿಂಗೆ ನೀವು ಯಾವ ಇಂಜೆಕ್ಷನ್ ತಗೊಂಡಾಗ ಹಿಂಗೆ ಒಂದು 3 ತಿಂಗಳು ಬಿಟ್ಬಿಟ್ರೆ 60-70% ನೋವು ಆಟೋಮೆಟಿಕ್ ಹೋಗ್ಬಿಡುತ್ತೆ. ಮತ್ತು ಇದೆಲ್ಲನೂ ಕಮ್ಮಿ ಆಗ್ಬಿಡುತ್ತೆ, ಈ ಬೆವರೋದು ಕಮ್ಮಿ ಆಗ್ಬಿಡುತ್ತೆ. A to Z ಒಂದು ಕಡೆಯಿಂದ ಸರಿ ಆಗ್ತಾ ಬಂದು ಅದು ಬಿಡೋದಕ್ಕೆ ಏನು ಕಷ್ಟ ಇದೆ ಸರ್? ಟೀ ಕಾಫಿ ಬಿಡೋದಕ್ಕೆ ಒಂದು ವಾರ ಸ್ವಲ್ಪ ಅದು ಯಾಕಂದರೆ ವಿತ್ಡ್ರಾಲ್ ಸಿಂಪ್ಟಮ್. ನಮ್ಮ ಬಾಡಿ ಅದಕ್ಕೆ ಅಷ್ಟು ವರ್ಷ ಅಡಿಕ್ಟ್ ಆಗಿರುತ್ತೆ. ಅದಕ್ಕೆ ಬೇಕಾಗಿರೋ ನಮ್ಮ ದೇಹದಲ್ಲಿ ಕರುಳಲ್ಲೆಲ್ಲ ಬ್ಯಾಕ್ಟೀರಿಯಾಗಳೆಲ್ಲ ಅದ್ರ ಪ್ರಕಾರನೇ ಫಾರ್ಮ್ ಆಗಿಬಿಟ್ಟಿರ್ತಾರೆ. ಆ ಬಿಟ್ಟಾಗ ಅದಕ್ಕೆ ಊಟ ಹಾಕಿಲ್ಲ ಅಂದರೆ ಇವಕ್ಕೆ ಬ್ಯಾಕ್ಟೀರಿಯಾಗಳಿಗೆ ನಾನು ಬೇಕು ಅಂತ ಕ್ರೇವಿಂಗ್ ಕೊಡ್ತಾರೆ. ವಿತ್ಡ್ರಾಲ್ ಸಿಂಪ್ಟಮ್ ಅವಾಗ ಹೆಡ್ಡೇಕ್. ಅದು ಒಂದು ವಾರ ಅದನ್ನ ಅವಾಯ್ಡ್ ಮಾಡಿಬಿಟ್ರೆ ಕಂಪ್ಲೀಟ್ ನಾರ್ಮಲ್. ಸೊ ಆ ಥರ. ಸೊ ಇದು ಮೇಯ್ನ್ ಕಾನ್ಸೆಪ್ಟ್ ಸರ್. ಇವಾಗ ನಾವೇನು ಮಾಡ್ತೀವಿ, ನಿಮಗೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೆಂಗಂತ ಹೇಳ್ತೀನಿ. ಇವಾಗ ಡಯಟ್ ಹಿಂಗೆ ಇದ್ರ ಜೊತೆಗೆ ಸ್ವಲ್ಪ ಜ್ಯೂಸಸ್ ಎಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ. ಜ್ಯೂಸಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ, ಅಂದರೆ ಈ ಸ್ವಲ್ಪ ಇನ್ನೂ ರಕ್ತ ಕ್ಲೀನ್ ಹಾಕಿ ನೆಲ್ಲಿಕಾಯಿ ಜ್ಯೂಸು, ಕೊತ್ತಂಬರಿ ಸೊಪ್ಪು ಜ್ಯೂಸ್ ಅದೆಲ್ಲ ಇರ್ತದೆ, ಮಾಡ್ತಾ ಹೋಗ್ತೀರಾ. ಆಮೇಲೆ ಇದಕ್ಕೆ ಇಂಜೆಕ್ಷನ್ ಕೊಡ್ತೀನಿ, ಅಲ್ಲಿಗೆ ಸ್ವಲ್ಪ ವಿಟಮಿನ್ಸ್ ಇಂಜೆಕ್ಷನ್ಸ್ ಅಲ್ಲಿಗೆ ಸ್ವಲ್ಪ ಪ್ರಿಕ್ ಮಾಡೋಣ, ಡಿಸ್ಕ್ ಪಕ್ಕ ಅಲ್ಲಿಗೆ ಪ್ರಿಕ್ ಮಾಡಿದಾಗ ಅದಕ್ಕೆ ಸ್ವಲ್ಪ ನ್ಯೂಟ್ರಿಷನ್ ಹೋದರೆ ಅದೇನಾಗುತ್ತೆ, ಬಾವು ಕಡಿಮೆ ಆಗುತ್ತೆ. ಅದಕ್ಕೆ ಸ್ವಲ್ಪ ವಿಟಮಿನ್ಸ್ ಎಲ್ಲ ಹೋದರೆ ಬಾವು ಕಡಿಮೆ ಆಗುತ್ತೆ. ಆಮೇಲೆ IV-ನಲ್ಲಿ ಗ್ಲೂಕೋಸಲ್ಲಿ ಒಂದು 4ರಿಂದ 5 ಥರದ ಇಂಜೆಕ್ಷನ್ ಕೊಡ್ತೀನಿ, ಅಂದರೆ ಒಂದು 4-5 ಸಾರಿ ಇಂಜೆಕ್ಷನ್. ಅದರಲ್ಲಿ ಏನು ಮಾಡ್ತೀವಿ, ರಕ್ತದಲ್ಲಿರ್ತಕ್ಕಂಥ ಈ ಟಾಕ್ಸಿನ್ಸು, ಇನ್ಸುಲಿನ್ನು ಮತ್ತು ಈ ಬೇರೆ ಬೇರೆ ಹೆವಿ ಮೆಟಲ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಬಾಡಿಯಿಂದ ತೆಗೆದು ಆಚೆ ಆಗುತ್ತೆ. ಅದು ಕಿಡ್ನಿ ಮುಖಾಂತರ ಆಚೆ ಹೋಗುತ್ತೆ. ಅದು ಹೋದಾಗ ಏನಾಗುತ್ತೆ, ರಕ್ತ ನೀಟಾಗಿ ಅರ್ಧ ಹೋಗುತ್ತೆ ಎಲ್ಲ ಕಡೆ. ನೀವಿನ್ನೊಂದು 2 ಮಂತ್ಸ್ ಆದಮೇಲೆ ಮತ್ತೆ ನಿಮ್ಗೆ ವಿಡಿಯೋ ಮಾಡ್ತೀವಿ. 2 ಮಂತ್ಸ್ ಇವಾಗ 20% ಕಡಿಮೆ ಆಗೋದು, ನಾವು 8% ಕಡಿಮೆ ಆಗಿದೆ. ಯಾಕೆಂದರೆ ನಾವು ಜನಗಳಿಗೆ ಪ್ರೂಫ್ ತೋರಿಸ್ಬೇಕು ಇದು ಇವತ್ತು ಹೆಂಗಿತ್ತು, ಆಮೇಲೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಹೆಂಗಿದೆ ಅಂತ.
ಸೊ ಆಮೇಲೆ ಬೆವರೋದು ಬೆಟರ್ ಆಗುತ್ತೆ. ಬಿ ಪಿನೂ ಆಲ್ಮೋಸ್ಟ್ ನಾರ್ಮಲ್ ಇದೆ, ಬಟ್ ವಿತೌಟ್ ಟ್ಯಾಬ್ಲೆಟು ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಈ ಟ್ರೀಟ್ಮೆಂಟ್. ಆಮೇಲೆ ಸೊಂಟದಲ್ಲಿ ಎಸ್ಪೆಷಲಿ ಡಿಸ್ಕ್ಗಳಿಗೆಲ್ಲ ಇದಾಗ್ಬಿಟ್ಟು ಕಂಪ್ಲೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಪೇಯ್ನ್ ಕಂಪ್ಲೀಟಾಗಿ ಹೋಗುತ್ತೆ. ಆಮೇಲೆ ಒಂದು 6 months ಆದಮೇಲೆ ನೀವು MRI ಮಾಡಿದರೆ ಇವಾಗಿರೋ MRIಗೂ ಆವಾಗಿರೋ MRIಗೂ ಎಲ್ಲ ಡಿಸ್ಕ್ಗಳು ಊತ ಕಮ್ಮಿ ಆಗಿರುತ್ತೆ, ಅಂದರೆ ಡಿಸ್ಕ್ ಬಲ್ಸ್ ಕಮ್ಮಿ ಆಗಿರುತ್ತೆ. ಅಂದರೆ ಫಸ್ಟ್ ಬಂದು ನಮಗೆ ಪೇಷಂಟ್ಗೆ MRI ಸರಿ ಆಗುತ್ತಾ ಸರಿ ಆಗೋಲ್ಲ, ಸೆಕೆಂಡ್ ಪೇಯ್ನ್ ಇರಬಾರ್ದು, ಪೇಯ್ನ್ ಕಂಪ್ಲೀಟಾಗಿ ಹೋಗ್ಬೇಕು. 100% ಪೇಯ್ನ್ ಕಂಪ್ಲೀಟಾಗಿ ಹೋಗುತ್ತೆ. ಬಟ್ ಪ್ರೂಫ್ ಸಮೇತ ಇನ್ ಕೇಸ್ ನಾವು ನೋಡಬೇಕು, ನಾನು MRI ಕರೆಕ್ಟ್ ಆಗಿದೆ ಅಂತ ನೋಡ್ಬೇಕು. ಯಾಕಂದ್ರೆ ಸರ್ಜರಿ ಮಾಡಿದಾಗ MRI ಮಾಡಿಬಿಟ್ಟೆ ತೋರಿಸ್ತಾರೆ, ಕಟ್ ಮಾಡಿ ನೋಡಿ MRI ಮುಂಚೆ ಹೆಂಗಿತ್ತು ಇವಾಗ ಹಿಂಗಿದೆ ಅಂತ ತೋರಿಸ್ತಾರೆ. ನಾವು ನಮ್ಮ ಟ್ರೀಟ್ಮೆಂಟ್ಗಳು ಕೂಡ ಟ್ರೀಟ್ಮೆಂಟ್ಗಿಂತ ಮುಂಚೆ ಹೆಂಗಿತ್ತು ಇವಾಗ ಟ್ರೀಟ್ಮೆಂಟ್ ಆದಮೇಲೆ ಹಿಂಗಿದೆ ಅಂತ ನಾವು ಆ ಥರ ಮಾಡೋದಾದ್ರೆ ನಾವು ಒಂದು MRI ಮಾಡಿ ನೋಡೋಣ, ಅದನ್ನು ಅದು MRIನಲ್ಲೂ ಕೂಡ ನಾವು ಇದು ನಮ್ಮ ಟ್ರೀಟ್ಮೆಂಟ್. ಸೊ ಇವಾಗ ನಿಮಗೆ ಯಾರಾದರೂ ಸರ್ಜರಿ ಮಾಡಿಸ್ಕೊಂತೀನಿ ಅಂತ ಬ್ಯಾಕ್ ಪೇನ್ ಇದೆ ಅಂತ ನಿಮ್ಮ ಒಂದು ಅಡ್ವೈಸ್ ಏನಿರುತ್ತೆ, ಸಂದೇಶ? ಬೇರೆ ಯಾರು ಹೋಗ್ಬಾರ್ದು ಸರ್ಜರಿಗೆ, ಈ ಥರ ಹಾಸ್ಪಿಟ್ಲ್ ಬಂದು ನೋಡ್ಕೊಂಡು ತೋರಿಸೋದು. ಯಾಕೆ ಪೇಯ್ನ್ ಅನುಭವಿಸ್ಬೇಕು, ಆಪ್ರೇಷನ್ ಮಾಡಿಸಿ ಅಲ್ಲಿ ಪೇಯ್ನ್ ಅಕಸ್ಮಾತ್ ತಿರುಗಿ ಸರಿಯಿಲ್ಲ ಅಂದ್ಕೊಂಡ್ರೆ ತೊಂದರೆ ಆಗುತ್ತೆ. ಅಥವಾ ಈ ಥರ ಪತ್ತೆ ಇಟ್ಕೊಂಡು ಒಳ್ಳೆ ನೀಲಿ ಅದೇ ಅಲ್ಲಿಗೆ ಬರ್ತೀವಿ. ನೀವು ಲಾಸ್ಟ್ ಇದಾರಲ್ಲ ಫುಡ್ದು ಅಲ್ಲಿಗೆ ಫುಡ್ಡಿಗೆ ಬರ್ತದೆ, ಅಂದರೆ ಪತ್ತೆ ಇಟ್ಕೊಂಡು ಅದೇ ನಾವು ಯಾವುದಾದೆಲ್ಲ ಬಾಡಿಗೆ ಆಪೋಸಿಟ್ ಇರ್ತದೆ ಅದನ್ನ ನಾವು ನಾರ್ಮಲ್ ಅಂತಲೇ ತಿಂತಾ ಇರ್ತೀವಿ. ಅದನ್ನ ಬಿಟ್ಕೊಂಡು ಯಾವುದು ಚೆನ್ನಾಗಿರುತ್ತೋ ಅದನ್ನು ಸೇವನೆ ಮಾಡಿದ್ರೆ ಸರಿ ಆಗುತ್ತೆ ಅಂತ ಅದೇ. ಸೊ ಸರ್ಜರಿ ಮಾಡೋದು ಗ್ಯಾರಂಟಿಡ್ ಮೆಥಡ್ ಹಿಂಗೆ ಸರ್? ಗ್ಯಾರಂಟಿಡ ಮೆಥಡ್ ಅಥವಾ ಅದೇನು ನಮಗೇನು ಬೆನಿಫಿಟ್ ಮಾಡಬೇಕು ಅಂದ್ರೆ ಇದು ಮಾಡ್ತಿದ್ವಿ, ಬಟ್ ಗ್ಯಾರಂಟಿ ಅಲ್ಲ. ಸದ್ಯ ದೇವ್ರದಾಗಿಂದ ನಿಮ್ಗೆ ಯಾವ ಕಾಂಪ್ಲಿಕೇಶನ್ ಆಗಿಲ್ಲ, ಸರ್ಜರಿ ಮಾಡಿಸಿದ್ರೆ ಪೈನ್ ಹೋಗಿಲ್ಲ, ಓಕೆ, ಹಾಂ, ಬಟ್ ಯಾವ ಕಾಂಪ್ಲಿಕೇಶನ್ ಆಗಿಲ್ಲ. ಅದರಿಂದ ಅದಕ್ಕೆ ಯಾಕಂದ್ರೆ ಭಗವಂತ ದೊಡ್ಡವನು, ಅದು ಮೇನ್ಲಿ ನಮಗೆ. ನೆಕ್ಸ್ಟ್ ಒಂದು 2 ತಿಂಗಳಾದ್ಮೇಲೆ ನಿಮ್ಗೆ ಮತ್ತೆ ವಿಡಿಯೋ ಮಾಡ್ತೀನಿ. 15 ದಿನಕ್ಕೊಂದ್ಸಲ ಗ್ಲೂಕೋಸಲ್ಲಿ ಇಂಜೆಕ್ಷನ್ ಕೊಡ್ತೀನಿ. ಅದಾದಮೇಲೆ ನೋಡಿ ಇನ್ನೊಂದು ವಿಡಿಯೋ ಮಾಡ್ತೀನಿ.